ಇಂಡಿಯಾ ವರ್ಸಸ್ ಯುಎಸ್ಎ ಗೆದ್ದಿದ್ದೇ ದೊಡ್ಡ ಸಮಾಧಾನ. ಪಂದ್ಯದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು? ಯುಎಸ್ಎ ವಿರುದ್ಧದ ಗೆಲುವಿನೊಂದಿಗೆ ಭಾರತ ತಂಡವು T20 ವಿಶ್ವಕಪ್ ಸೂಪರ್ 8ರ ಹಂತಕ್ಕೇರಿದೆ. ಮುಂದಿನ ಸುತ್ತಿನಲ್ಲಿ ಟೀಂ ಇಂಡಿಯಾ ಗ್ರೂಪ್ 1ರಲ್ಲೇ ಕಾಣಿಸಿಕೊಳ್ಳಲಿದೆ. ಇದಕ್ಕೂ ಮುನ್ನ ಜೂನ್ 15ರಂದು ಕೆನಡಾ ವಿರುದ್ಧ ತನ್ನ ಕೊನೆಯ ಲೀಗ್ ಪಂದ್ಯವನ್ನಾಡಲಿದೆ. ಇನ್ನು ಜೂನ್ 19ರಿಂದ ಸೂಪರ್ 8ರ ಪಂದ್ಯಗಳನ್ನು ಆಡಲಿದೆ. ಟೀಂ ಇಂಡಿಯಾ T20 ವಿಶ್ವಕಪ್ನ 21ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಜಯ ಸಾಧಿಸಿದೆ. ಯುಎಸ್ಎ ವಿರುದ್ಧದ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ರೋಹಿತ್ ಶರ್ಮಾ ಬೌಲಿಂಗ್ ಆಯ್ದುಕೊಂಡಿದ್ದರು. ಅದರಂತೆ ಮೊದಲು ಬ್ಯಾಟ್ ಮಾಡಿದ ಯುಎಸ್ಎ ತಂಡಕ್ಕೆ ಮೊದಲ ಓವರ್ ಮೊದಲ ಎಸೆತದಲ್ಲಿ ಹರ್ಷದೀಪ್ ಸಿಂಗ್ ಆಘಾತ ನೀಡಿದ್ದರು. ಶಯಾನ್ ಜಹಾಂಗೀರ್ 0 ವಿಕೆಟ್ ಕಬಳಿಸಿದ ಶುಭಾರಂಭ ಮಾಡಿದ ಹರ್ಷದೀಪ್ ಆ ಬಳಿಕ ಆಂಡ್ರೀಸ್ ಗೌಸ್ 2 ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಇನ್ನು ಹಾರ್ದಿಕ್ ಪಾಂಡ್ಯ ಡೇಂಜರಸ್ ಆರೋನ್ ಜೋನ್ಸ್ 11 ರನ್ಗೆ ವಿಕೆಟ್ಗಳು ಕಬಳಿಸಿದರು. ಈ ಹಂತದಲ್ಲಿ ಕಣಕ್ಕಿಳಿದ ನಿತೀಶ್ ಕುಮಾರ್ 23 ಎಸೆತಗಳಲ್ಲಿ 27 ರನ್ ಬಾರಿಸಿದರೆ ಕೋರಿ ಆಂಡರ್ಸನ್ 15 ರನ್ ಕಲೆ ಹಾಕಿದರು. ಈ ಮೂಲಕ ಯುಎಸ್ಎ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 110 ರನ್ಗಳನ್ನು ಕಲೆ ಹಾಕಿದರು. 111 ರನ್ಗಳ ಸುಲಭ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾ ಕೂಡ ಉತ್ತಮ ಆರಂಭ ಪಡೆದಿರಲಿಲ್ಲ. ಆರಂಭಿಕರಾದ ವಿರಾಟ್ ಕೊಹ್ಲಿ 0 ಹಾಗೂ ರೋಹಿತ್ ಶರ್ಮಾ 3, ಸೌರಭ್ ನೆತ್ರಾವಲ್ಕರ್ ಯುಎಸ್ಎ ತಂಡಕ್ಕೆ ಭರ್ಜರಿ ಆರಂಭ ಒದಗಿಸಿದರು. ಈ ವೇಳೆ ಕಣಕ್ಕಿಳಿದ ಸೂರ್ಯಕುಮಾರ್ ಯಾದವ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದರು. 49 ಎಸೆತಗಳನ್ನು ಎದುರಿಸಿದ ಸೂರ್ಯ 2 ಭರ್ಜರಿ 6 ಹಾಗೂ 2 4ಗಳೊಂದಿಗೆ ಅಜೇಯ 50 ರನ್ ಸಿಡಿಸಿದರು. ಈ ಮೂಲಕ 18.2 ಓವರ್ಗಳಲ್ಲಿ ಟೀಂ ಇಂಡಿಯಾವನ್ನು ಗುರಿ ಮುಟ್ಟಿಸಿ 7 ವಿಕೆಟ್ಗೆ ಜಯ ತಂದುಕೊಟ್ಟರು. ಈ ಗೆಲುವಿನ ಬಳಿಕ ಮಾತನಾಡಿದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ, ಇದು ಕಠಿಣ ಪಿಚ್ ಎಂಬುದು ತಿಳಿದಿತ್ತು. ಆದರೆ ನಾವು ಉತ್ತಮ ಜೊತೆಯಾಟದೊಂದಿಗೆ ಪಂದ್ಯ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದೇವೆ. ಪ್ರಬುದ್ಧತೆಯ ಬ್ಯಾಟಿಂಗ್ ಪ್ರದರ್ಶಿಸಿದ ಶ್ರೇಯಸ್ಸು ಸೂರ್ಯಕುಮಾರ್ ಯಾದವ್ ಹಾಗೂ ಶಿವಮ್ ದುಬೆಗೆ ಸಲ್ಲುತ್ತದೆ ಎಂದರು. ಹಾಗೆಯೇ ಅಮೆರಿಕ ತಂಡದಲ್ಲಿರುವ ಭಾರತೀಯ ಆಟಗಾರರೊಂದಿಗೆ ನಮ್ಮಲ್ಲಿನ ಕೆಲ ಆಟಗಾರರು ಜೊತೆಯಾಗಿ ಕ್ರಿಕೆಟ್ ಆಡಿದ್ದಾರೆ. ಇದೀಗ ಅವರು ಕೂಡ ಬೇರೊಂದು ದೇಶದ ಪರ ಕಣಕ್ಕಿಳಿಯುತ್ತಿದ್ದಾರೆ. ಈ ಪ್ರಗತಿ ನಿಜಕ್ಕೂ ಸಂತೋಷಕರ, ಏಕೆಂದರೆ ಅವರೆಲ್ಲರೂ ಕಷ್ಟಪಟ್ಟು ಈ ಮಟ್ಟಕ್ಕೇರಿದ್ದಾರೆ. ಯುಎಸ್ಎ ಆಟಗಾರರ ಪ್ರದರ್ಶನ ನಿಜಕ್ಕೂ ಪ್ರಶಂಸನೀಯ ಎಂದು ರೋಹಿತ್ ಶರ್ಮಾ ಹೇಳಿದರು. ಈ ಪಂದ್ಯದ ಆರಂಭಕ್ಕೂ ಮುನ್ನವೇ ಮ್ಯಾಚ್ ಇರುವುದು ಎಂದು ಬೌಲರ್ಗಳ ಕೈಯಲ್ಲಿ ಎಂಬುದು ನಮಗೆ ತಿಳಿದಿತ್ತು, ಏಕೆಂದರೆ ಈ ಪಿಚ್ನಲ್ಲಿ ರನ್ ಗಳಿಸುವುದು ಕಷ್ಟವಾಗಿತ್ತು. ಅದರಂತೆ ನಮ್ಮ ಬೌಲರ್ಗಳು ಅತ್ಯುತ್ತಮ ದಾಳಿ ಸಂಘಟಿಸುವಲ್ಲಿ ಯಶಸ್ವಿಯಾದರು. ವಿಶೇಷವಾಗಿ ಹರ್ಷದೀಪ್ ಸಿಂಗ್ ಇಂದಿನ ಪಿಚ್ ಸೀಮ್ಗಳಿಗೆ ಅನುಕೂಲವಾಗಿತ್ತು. ಹೀಗಾಗಿ ಹೆಚ್ಚಿನ ವೇಗಿಗಳನ್ನು ಬಳಸಿರುತ್ತೇವೆ. ಅದರೊಂದಿಗೆ ಈ ದಿನ ಫಲಿತಾಂಶ ನಮ್ಮ ಪರವಾಗಿದೆ. ಇದುವೇ ದೊಡ್ಡ ಸಮಾಧಾನ ಎಂದು ರೋಹಿತ್ ಶರ್ಮಾ ಹೇಳಿದರು. ಏಕೆಂದರೆ ನೌಸೌ ಪಿಚ್ನಲ್ಲಿ ಆಡುವುದು ಸುಲಭವಾಗಿರಲಿಲ್ಲ. ನಾವು 3 ಪಂದ್ಯಗಳಲ್ಲಿ ಕೊನೆಯವರೆಗೂ ಅಂಟಿಕೊಳ್ಳಬೇಕಾಯಿತು. ಈ ಗೆಲುವಿನೊಂದಿಗೆ ಸಾಕಷ್ಟು ಆತ್ಮವಿಶ್ವಾಸ ಬೆಳೆದಿದೆ ಎಂದು ಹೇಳಿದರು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.